ಎರಡು ಥರದ ರೈತರಿಗೆ ತೊಂದರೆಗಳಾಗಿರೋದು. ಒಂದು ಮಳೆನೇ ಬರ್ದಲೇ ಬಿತ್ತನೆ ಆಗದೆ ಇರ್ತಕ್ಕಂಥದ್ದು ಒಂದು ಕಡೆ ಬಿತ್ತನೆ ಮಾಡಿ ಬೆಳೆ ನಾಶ ಆಗಿರ್ತಕ್ಕಂಥದ್ದು ಒಂದು ಕಡೆ. ಮತ್ತೊಂದು ಈ ಮೆಕ್ಕೆಜೋಳ ಏನಿದೆ ಅದು ನಮ್ಮದು ರೈತರಿಗೆ ಒಂದು ಆಶಾದಾಯಕವಾದ ಬೆಳೆ. ಒಂದು ದನಗಳಿಗೆ ಮೇವು ಮತ್ತು ಜೋಳ ಮಾರ್ಕೊಂಡಾಗ ದುಡ್ಡು ಬರೋದು. ಆ ಜೋಳನ ಕತ್ತರಿಸಿ ಹಾಕಿದರೆ ದನಗಳಿಗೆ ಮೇವಾಗಿ ಹೈನುಗಾರಿಕೆಯಲ್ಲಿ ಜನ ಹಣನ ಸಂಪಾದನೆ ಮಾಡ್ತಾರೆ. ಇವತ್ತು ಎರಡೂ ಕೈ ಕೊಟ್ಟಿದೆ. ಶೆಬ್ಬೆನ ಹಾಕಂಗಿಲ್ಲ, ಯಾಕೆಂದರೆ ಎಲ್ಲ ಕಂಪ್ಲೀಟ್ ಅರಸಿ ಏನು ಹಾಸನ ಜಿಲ್ಲೆಯಲ್ಲಿ ಹಾಕಿದ್ದಾರೆ ಒಂದೇ ಒಂದು ಎಕರೆನಲ್ಲೂ ಇಲ್ಲ, ಎಲ್ಲ ತಲೂ ರೋಗ. ಅದನ್ನು ಸೈಂಟಿಸ್ಟ್ ಪ್ರಕಾರ, ತಜ್ಞರ ಪ್ರಕಾರ ಆ ಶೆಬ್ಬೆಯನ್ನು ಹಸುಗಳಿಗೆ ತಿನ್ನಿಸಂಗಿಲ್ಲ, ತಿನ್ನಿಸಿದರೆ ಹಸುಗೆ ರೋಗ ಬರುತ್ತೆ ಅಂತಕ್ಕಂಥದ್ದನ್ನು ತಜ್ಞರು ಹೇಳ್ತಾ ಇದ್ದಾರೆ. ಅದನ್ನು ಈ ಕಡೆ ದನಿಗೂ ಹಾಕಂಗಿಲ್ಲ ಮೇವಿಗೆ ಹಾಕಿ, ಈ ಕಡೆ ಉಪಯೋಗಕ್ಕೂ ಬರ್ತಾಯಿಲ್ಲ, ಜೋಳನೂ ಇಲ್ಲ. ಈಗ ಎರಡೂ ಬೆಳೆ ನಾಶ ಆಗಿದೆ. ಎರಡು ಉಪಯೋಗಕ್ಕೋಸ್ಕರ ಆ ಬೆಳೆನ ಹೆಚ್ಚಿಗೆ ಮೇಜನ್ನು ಹಾಕೋದು. ಈ ಸರಿ ಒಂದು ದನಿನ ಮೇವಿಗೆ, ಎರಡನೇದು ಜೋಳನ ಮಾರಾಟ ಮಾಡೋದ್ರಿಂದ ಸಿಗುವಂಥ ಆದಾಯ. ಇವೆರಡೂ ಇಲ್ದಂಗೆ ಆಗಿದೆ ರೈತರಿಗೆ. ಇದು ಒಂದು ದೊಡ್ಡ ಇದಾಗಿದೆ. ಆಮೇಲೆ ಬಿತ್ತನೆ ಆಗಿಲ್ಲ. ಆದ್ದರಿಂದ ಬಿತ್ತನೆ ಆಗದೇ ಇರುವಂಥ ಪ್ರದೇಶಕ್ಕೆ ನಮ್ಮ ಒಂದು ಇನ್ಶೂರೆನ್ಸ್ ಗೈಡ್ಲೈನ್ಸ್ ಪ್ರಕಾರ ಇವಾಗ 25% ಹಣವನ್ನು ನೇರವಾಗಿ ಅವ್ರ ಖಾತೆಗೆ ಜಮಾ ಮಾಡೋದು ಕಾನೂನಿಗೆ. ಅದರಿಂದ ಮೊದಲು ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ, ಫಸ್ಟು ರೈತರ ಯಾರು ಬಿತ್ತನೆ ಮಾಡಿಲ್ಲ ಅವರಿಗೆ 25% ಕೊಡಿ. ಇನ್ನು ಉಳಿದಿರ್ತಕ್ಕಂಥ ಬೆಳೆ ನಾಶ ಆಗಿರ್ತಕ್ಕಂಥದ್ದು, ಬೆಳೆ ಹೋಗಿರ್ತಕ್ಕಂಥದ್ದಕ್ಕೆ ನಾವು ಗೈಡ್ಲೈನ್ಸ್ ಪ್ರಕಾರ ಇಮ್ಮಿಡಿಯೇಟಾಗಿ ಇನ್ಶೂರೆನ್ಸನ್ನು ಅವ್ರಿಗೆ ತಲುಪಿಸುವಂಥ ಕೆಲಸ ಒಂದಾಗ್ತದೆ. ಮತ್ತು ಇಷ್ಟೆಲ್ಲ ನಾವು ಯಾಕೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಹೊಲದಲ್ಲೇ ಹೋಗಿ ನೀವೇ ಮಂತ್ರಿಗಳೇ ಈ ರಿಪೋರ್ಟನ್ನು ತರಬೇಕು ಅಂತಕ್ಕಂಥ ಆದೇಶ ಏನು ಮಾಡಿದ್ದಾರೆ, ಅದರಂತೆ ನಾವೇನು ಬಂದಿದ್ದೀವಿ. ಇಲ್ಲಿ ನೋಡಿದಾಗ ಸಾವಿರಾರು ಎಕರೆಗಳ ಬಿತ್ತನೆ ಆಗಿದೆ. ಈ ಬಿತ್ತನೆ ಆಗದೇ ಇರ್ತಕ್ಕಂಥ ಇದರಲ್ಲಿ NDRF ಗೈಡ್ಲೈನ್ಸ್ಗೆ ನಾವು ವರದಿ ಕಳಿಸ್ತಕ್ಕಂಥದ್ದು, ಬೆಳೆ ನಾಶ ಆಗಿರತಕ್ಕಂಥದ್ದಕ್ಕೂ NDRF ಗೈಡ್ಲೈನ್ಸ್ಗೆ ವರದಿ ಕಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ವಿ. ಕಳಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿ, ಅಲ್ಲಿಂದ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ರಾಜ್ಯ ಸರ್ಕಾರ ಸೇರಿ ಈ ರೈತರನ್ನ ಈ ಸಾರಿ ಏನಾದರೂ ಮಾಡಿ ರೈತರಿಗೆ ಸ್ವಲ್ಪ ಹಣಕಾಸಿನ ನೆರವನ್ನು ಕೊಡುವಂಥ ರೀತಿಯಲ್ಲಿ ರೈತರನ್ನ ಕಾಪಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇದೆ. ಇದನ್ನು ಭಾಳ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭಾಳ ಜಾಗರೂಕತೆಯಿಂದ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರ ಸ್ಪಂದಿಸಬೇಕಾಗಿದೆ. ಅದರಿಂದ ನಾವು ಈಗ ಹೇಳಿದ್ದೀವಿ, ಇನ್ಶೂರೆನ್ಸನ್ನು ಯಾರು ಬಿತ್ತನೆ ಆಗಿಲ್ಲ, ಇನ್ನು ಬಿತ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಟ್ ಆಫ್ ಡೇಟ್ ಆಗೋಗಿದೆ. ಆದ್ದರಿಂದ ಅವರಿಗೆ ಬಿತ್ತನೆ ಆಗದೆ ಇರುವಂಥ ಜಾಗಕ್ಕೆ 25% ಹಣನ ಇಮ್ಮಿಡಿಯೇಟಾಗಿ ಕೊಡಿ ಅಂತೇಳಿ ಹೇಳಿದ್ದೀವಿ. ಪ್ರದೇಶಗಳಲ್ಲಿ ವೀಕ್ಷಣೆ ಮಾಡಿದ್ರಲ್ಲ ಸರ್, ಅವಾಗಿಲ್ಲ ಬಿತ್ತನೆ ಆಗಿರ್ತಕ್ಕಂಥದ್ದು. ನಮ್ಮಲ್ಲಿ ಭಾಳಷ್ಟು ಬಿತ್ತನೆ ಮಾಡಿರ್ತಕ್ಕಂಥ ಅದು ಏನಿದೆ, ಮುಂಗಾರು ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿದೆ, ಬೆಳೆ ಇಲ್ಲವೇ ಇಲ್ಲ. ಎರಡನೇದು ಮೇಜಿದೆ, ಮೇಜ್ ಜೋಳ ಅಂತ ಏನು ಹೇಳ್ತೀವಿ ಅದು ಇದೆ, ಬಿಳಿ ಸುಳಿ ರೋಗ ಬಂತು, ಅದನ್ನು ಉಪಯೋಗಕ್ಕೆ ಬಾರದಂಥ ರೀತಿಯಲ್ಲಿ ಆಗಿದೆ. ಎಲ್ಲ ಎಷ್ಟು ಒಂದೇ ಒಂದರಲ್ಲೂ ಕೂಡ ಉತ್ತಮವಾದಂಥ ಬೆಳೆ ಬಂದಿದೆ ಒಂದು ಎಕರೆನಲ್ಲಿ. ಅಧಿಕಾರಿಗಳಿಗೆ ಏನು